ಸ್ನೇಹಿತರೆ, ಸಮಸ್ತದ 100ನೇ ವಾರ್ಷಿಕ ಕಾಸರಗೋಡಿನ ಕುಣಿಯ ಊರಿನಲ್ಲಿ ಯಶಸ್ವಿಯಾಗಿ ನಡೆಯಿತು. 50 ಲಕ್ಷ ಜನರು ನಿನ್ನೆ ಸೇರಿದರು ಅಂತ ಹೇಳಿದರೂ ತಪ್ಪಾಗಲಾರದು. ಯಾಕೆಂದರೆ ಅಷ್ಟೊಂದು ಜನಸಾಗರ ನಿನ್ನೆ ಕುಣಿಯಾದಲ್ಲಿ ಸೇರಿತ್ತು. ಫಂಕ್ಷನ್ ಶುರುವಾಗಿ ಸುಮಾರು ದಿನ ಕಳೆಯಿತು. ಫಂಕ್ಷನ್ ಶುರುವಾದ ದಿನದಿಂದ ಹಿಡಿದು ನಿನ್ನೆಯ ತನಕ ಸೇರಿದ ಜನಸ್ತೋಮದ ಕುರಿತು ಹೇಳುವುದಾದರೆ 1 ಕೋಟಿಗಿಂತಲೂ ಅಧಿಕ ಜನ ಸೇರಿರುವ ಸಾಧ್ಯತೆ ಇದೆ. ಬಹುಶಃ ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ಕಾಸರಗೋಡು ಮಣ್ಣಿನಲ್ಲಿ ಇಷ್ಟು ದೊಡ್ಡ ಜನ ಸೇರಿರುವ ಫಂಕ್ಷನ್ ಇದುವೇ ಆಗಿದೆ. ಕಾಸರಗೋಡು ಮಣ್ಣಿನಲ್ಲಿ ಇತಿಹಾಸವನ್ನು ತೆರೆಯಿತು ಸಮಸ್ತ. ಕೆಲವರು ಅರ್ಧ ಗಂಟೆ, ಕೆಲವರು 1 ಗಂಟೆ, ಕೆಲವರು 2 ಗಂಟೆ ಗಾಡಿ ಪಾರ್ಕ್ ಮಾಡಿ ಸ್ಟೇಜ್ ಬಳಿಗೆ ನಡೆದವರು ಇದ್ದಾರೆ ನಿನ್ನೆ ಫಂಕ್ಷನ್ನಲ್ಲಿ. ಅದು ಹೋದವರಿಗೆ ಗೊತ್ತು. ಕೇವಲ ಕೇರಳದಿಂದ ಮಾತ್ರ ಅಲ್ಲ ಈ ಫಂಕ್ಷನ್ಗೆ ಜನ ಸೇರಿದ್ದು. ಕರ್ನಾಟಕದ ಮೂಲೆ ಮೂಲೆಗಳಿಂದ ಕೂಡ ಜನರ ದಂಡೆ ಹರಿದು ಬಂದಿತ್ತು. ಚರಿತ್ರೆಗೆ ಸಾಕ್ಷಿಯಾಯಿತು ಕಾಸರಗೋಡಿನ ಕುಣಿಯ ನೆಲ. ಬಹುಶಃ ಇಂತಹ ಫಂಕ್ಷನ್ ಇದಕ್ಕಿಂತ ಮೊದಲು ಕಾಸರಗೋಡಿನಲ್ಲಿ ನಡೆದಿರಲು ಸಾಧ್ಯವಿಲ್ಲ. ಅದೂ ಅಲ್ಲದೆ ಇನ್ನು ಮುಂದೆಯೂ ಸದ್ಯದ ಮಟ್ಟಿಗೆ ಇಂತಹ ಫಂಕ್ಷನ್ ಕಾಸರಗೋಡಿನಲ್ಲಿ ನಡೆಯಲು ಸಾಧ್ಯವಿಲ್ಲ. ಅದು ನಡೆಯಬೇಕಾದರೆ ಮತ್ತೊಮ್ಮೆ ಸಮಸ್ತದ 200ನೇ ವಾರ್ಷಿಕ ಬರಬೇಕು. ಇನ್ನೂ ಕೂಡ ನನಗೆ ವರ್ಣನೆ ಮಾಡಬೇಕು ಅಂತ ಅನಿಸುತ್ತಿದೆ, ಆದರೆ ವರ್ಣಿಸಲು ಪದಗಳೇ ಸಿಗುತ್ತಿಲ್ಲ. ಕುಣಿಯಾದಲ್ಲಿ ನಡೆದ ಸಮಸ್ತ ಶತಮಾನೋತ್ಸವ ಅಂತಾರಾಷ್ಟ್ರೀಯ ಸಮ್ಮೇಳನ ಒಂದು ಬಹಳ ಅರ್ಥಪೂರ್ಣ ಮತ್ತು ಗೌರವಯುತ ಕಾರ್ಯಕ್ರಮವಾಗಿತ್ತು. ಶತಮಾನಗಳ ಕಾಲ ಸಮಸ್ತವು ನೀಡಿರುವ ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಗಳ ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದೇಶ ವಿದೇಶಗಳಿಂದ ಬಂದ ಉಲಮಾಗಳು, ಪಂಡಿತರು, ಚಿಂತಕರು ಮತ್ತು ಭಕ್ತರು ಈ ಸಮಾಗಮದಲ್ಲಿ ಭಾಗವಹಿಸಿ ಇಸ್ಲಾಮಿಕ್ ಜ್ಞಾನ, ನೈತಿಕತೆ, ಸಮುದಾಯದ ಏಕತೆ ಮತ್ತು ಮುಂದಿನ ಪೀಳಿಗೆಗೆ ದಾರಿ ತೋರಿಸುವ ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ದುಆ, ಧಾರ್ಮಿಕ ಉಪನ್ಯಾಸಗಳು, ಮಾರ್ಗದರ್ಶನಾತ್ಮಕ ಭಾಷಣಗಳು ಮತ್ತು ಸಮಸ್ತದ ಇತಿಹಾಸ, ಸಾಧನೆಗಳ ಪರಿಚಯ ನಡೆಯಿತು. ಇದು ಕೇವಲ ಒಂದು ಫಂಕ್ಷನ್ ಅಲ್ಲ, ಬದಲಾಗಿ ಸಮುದಾಯಕ್ಕೆ ದಿಕ್ಕು ತೋರಿಸುವ, ಮನಸ್ಸುಗಳನ್ನು ಒಂದಾಗಿಸುವ ಮತ್ತು ಭವಿಷ್ಯದ ಜವಾಬ್ದಾರಿಯನ್ನು ನೆನಪಿಸುವ ಮಹತ್ವದ ಸಮಾಗಮವಾಗಿತ್ತು. ಕುಣಿಯಾದಲ್ಲಿ ನಡೆದ ಸಮಸ್ತ ಶತಮಾನೋತ್ಸವ ಅಂತಾರಾಷ್ಟ್ರೀಯ ಸಮ್ಮೇಳನವು ಜನಮನಕ್ಕೆ ತುಂಬ ಆಳವಾಗಿ ತಟ್ಟಿದ ಕಾರ್ಯಕ್ರಮವಾಗಿತ್ತು. ವರ್ಷಗಳ ಕಾಲ ಸಮಸ್ತವು ನಡೆಸಿಕೊಂಡು ಬಂದ ಧಾರ್ಮಿಕ ಶಿಕ್ಷಣ, ಮದ್ರಸಾ ವ್ಯವಸ್ಥೆ, ಸಾಮಾಜಿಕ ಸುಧಾರಣೆ ಮತ್ತು ನೈತಿಕ ಮೌಲ್ಯಗಳ ರಕ್ಷಣೆಯ ಹಾದಿಯನ್ನು ಈ ವೇದಿಕೆಯಲ್ಲಿ ಹೆಮ್ಮೆಯಿಂದ ನೆನಪಿಸಲಾಯಿತು. ಈ ಸಮ್ಮೇಳನದಲ್ಲಿ ಮಾತು ಮಾತಿಗೆ ಕೇವಲ ಭಾಷಣವಲ್ಲ, ಉಮ್ಮತ್ಗಾಗಿ ಚಿಂತನೆ, ಯುವ ಪೀಳಿಗೆಗೆ ಮಾರ್ಗದರ್ಶನ, ಈಮಾನಿನ ಬಲವರ್ಧನೆ ಇವು ಮುಖ್ಯ ವಿಷಯಗಳಾಗಿದ್ದವು. ಬೇರೆ ಬೇರೆ ಪ್ರದೇಶಗಳಿಂದ ಬಂದ ಉಲಮಾಗಳು ಇಸ್ಲಾಂ ಕೇವಲ ಇಬಾದತ್ ಮಾತ್ರವಲ್ಲ, ಅದು ಜೀವನ ಪದ್ಧತಿ ಎಂಬ ಸಂದೇಶವನ್ನು ಬಹಳ ಸರಳವಾಗಿ ವಿವರಿಸಿದರು. ಇಂದಿನ ಕಾಲದ ಸವಾಲುಗಳು, ಸಾಮಾಜಿಕ ಬದಲಾವಣೆಗಳು, ಯುವಕರ ಹೊಣೆಗಾರಿಕೆ ಇವೆಲ್ಲದರ ಬಗ್ಗೆ ಸ್ಪಷ್ಟ ದಿಕ್ಕು ನೀಡುವ ಮಾತುಗಳು ಕೇಳಿಬಂದವು. ಮಕ್ಕಳು, ಯುವಕರು, ಹಿರಿಯರು ಎಲ್ಲರೂ ಒಟ್ಟಿಗೆ ಕೂತು ಕೇಳಿದ ಆ ವಾತಾವರಣವೇ ಒಂದು ವಿಶೇಷ ಅನುಭವ. ಅಲ್ಲಿ ಕಾಣಿಸಿಕೊಂಡದ್ದು ಗೊಂದಲವಲ್ಲ, ವಿಭಜನೆಯಲ್ಲ, ನಿರಾಶೆಯಲ್ಲ, ಮಾರ್ಗದರ್ಶನ, ಏಕತೆ, ಭರವಸೆಯಾಗಿದೆ. ಒಟ್ಟಾರೆ ಹೇಳಬೇಕಾದರೆ ಕುಣಿಯಾದ ಸಮಸ್ತದ ಫಂಕ್ಷನ್ ಹೃದಯಗಳಿಗೆ ಈಮಾನ್ ತುಂಬಿದೆ, ಮನಸ್ಸುಗಳಿಗೆ ಶಾಂತಿ ನೀಡಿದೆ, ಭವಿಷ್ಯಕ್ಕೆ ದಾರಿ ತೋರಿಸಿದೆ. ಒಂದು ನೆನಪಿನಲ್ಲಿ ಉಳಿಯುವ ಮಹಾ ಸಮಾಗಮವಾಗಿತ್ತು ನಿನ್ನೆಯ ಸಮಸ್ತದ 100ನೇ ವಾರ್ಷಿಕ. ಈ ಸಮಸ್ತದ ಶತಮಾನೋತ್ಸವ ಸಮ್ಮೇಳನದಲ್ಲಿ ಕಾಣಿಸಿಕೊಂಡದ್ದು ಕೇವಲ ವೇದಿಕೆ, ಮೈಕ್, ಜನಸಮೂಹ ಮಾತ್ರ ಅಲ್ಲ, ಅದು ಒಂದು ಇತಿಹಾಸ ಜೀವಂತವಾಗಿ ನಡೆದುಕೊಂಡು ಬಂದಂತೆ ಅನ್ನಿಸಿತು. ವೇದಿಕೆಯ ಮೇಲೆ ಉಲಮಾಗಳು ಮಾತನಾಡುತ್ತಿದ್ದಾಗ ಅವರ ಮಾತುಗಳಲ್ಲಿ ಹಳೆಯ ಪೀಳಿಗೆಯ ತ್ಯಾಗ, ಇಂದಿನ ಕಾಲದ ಸವಾಲು, ಮುಂದಿನ ತಲೆಮಾರಿನ ಜವಾಬ್ದಾರಿ ಎಲ್ಲವೂ ಒಟ್ಟಿಗೆ ಹರಿಯುತ್ತಿತ್ತು. ಸಮಸ್ತವು ಕಳೆದ 100 ವರ್ಷಗಳಲ್ಲಿ ನಡೆದು ಬಂದ ದಾರಿ, ಯಾವುದೇ ಗಲಾಟೆ ಇಲ್ಲ, ಯಾವುದೇ ಅತಿರೇಕ ಇಲ್ಲ, ಜ್ಞಾನ, ಸಹನೆ ಮತ್ತು ಸುನ್ನತಿನ ಬೆಳಕಿನಲ್ಲಿ ಸಮುದಾಯವನ್ನು ಕಟ್ಟಿದ ಪ್ರಯಾಣವಾಗಿತ್ತು. ಅದನ್ನು ಕೇಳಿದಾಗ ಅನೇಕ ಕಣ್ಣುಗಳು ತೇವವಾಯಿತು. ಈ ಕಾರ್ಯಕ್ರಮದಲ್ಲಿ ಒಂದು ಸ್ಪಷ್ಟ ಸಂದೇಶ ಕೇಳಿಬಂತು. ಈ ದೀನನ್ನು ಉಳಿಸೋದು ಕೇವಲ ಉಲಮಾಗಳ ಕೆಲಸ ಅಲ್ಲ, ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯ ಹೊಣೆಗಾರಿಕೆ. ಯುವಕರಿಗೆ ವಿಶೇಷವಾಗಿ ಹೇಳಲಾದ ಮಾತುಗಳು ಹೃದಯಕ್ಕೆ ತಾಗಿದವು. ಸಂಜೆಯ ವೇಳೆಗೆ ಆಕಾಶ ಮೌನವಾಗಿದ್ದರೂ ಹೃದಯಗಳು ತುಂಬ ಮಾತನಾಡುತ್ತಿದ್ದವು. ಇತಿಹಾಸದ ಪುಟದಲ್ಲಿ ಕುಣಿಯ ಮಣ್ಣು ಕೂಡ ಸಾಕ್ಷಿಯಾಯಿತು. ಇದು ಕೇವಲ ಒಂದು ಫಂಕ್ಷನ್ ಮಾತ್ರ ಅಲ್ಲ, ಇದು ಒಂದು ಅಮಾನತ್. ಒಟ್ಟಿನಲ್ಲಿ ಹೇಳಬೇಕಾದರೆ ಈ ಸಮಸ್ತದ ಶತಮಾನೋತ್ಸವ ಇತಿಹಾಸವನ್ನು ನೆನಪಿಸಿತು, ಈಮಾನನ್ನು ಬಲಪಡಿಸಿತು, ಭವಿಷ್ಯಕ್ಕೆ ಹೊಣೆಗಾರಿಕೆಯನ್ನು ಒಪ್ಪಿಸಿದ ಒಂದು ಮೈಲಿಗಲ್ಲು ಆಗಿತ್ತು. ಹೊಸ ವೀಕ್ಷಕರು ಇದ್ದರೆ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸುತ್ತೇನೆ.